ಇನ್ನು ಗಿಲ್ಲಿಗೆ ದೊಡ್ಡ ಮಟ್ಟಿಗೆ ಈಗ ಶಾಕನ್ನು ಕೂಡ ಕೊಟ್ಟಿದ್ದಾರೆ ಅಂತಲೇ ಕೂಡ ಹೇಳ್ಬೋದು. ಇನ್ನೊಂದು ಕಡೆ ಶಿವಣ್ಣ ಈಗ ಕ್ಯಾಕರ್ಸ್ ಉಗಿದಿದ್ದಾರೆ ಎಂಬ ಮಾಹಿತಿ ಬರ್ತಿರೋಂಥದ್ದು. ಹಾಗಾದರೆ ಏನಾಗಿದೆ ಇಲ್ಲಿ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ. ಅದಕ್ಕೆ ಮುನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನೊಂದು ಕಡೆ ಶಿವರಾಜ್‌ಕುಮಾರ್ ಅವರು ಗಿಲ್ಲಿಗೆ ಈ ವಿಷಯಕ್ಕೆ ಸಹ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಅಂತ ಹೇಳಲಾಗುತ್ತೆ. ಅದು ಗಿಲ್ಲಿ ಮನೆಯಲ್ಲಿ ಚೆನ್ನಾಗಿ ಆಟ ಆಡ್ತಿದ್ದಾರೆ ಅಂತ ಎಲ್ಲರಿಗೂ ಸಹ ಗೊತ್ತಿರುವಂಥದ್ದೇ. ಸೊ ಇತ್ತೀಚೆಗೆ ಕೆಲವೊಂದು ಅತಿರೇಕವಾಗಿ ಮಾತಾಡುವಂಥದ್ದು ಮತ್ತು ಬೇರೆಯವ್ರ ವ್ಯಕ್ತಿತ್ವವನ್ನು ತುಂಬ ಕೆಳಮಟ್ಟಿಗೆ ಹಾಕ್ಬಿಟ್ಟು ಮಾತಾಡಿ ಅದರಲ್ಲಿ ಹಾಸ್ಯವನ್ನು ಕ್ರಿಯೇಟ್ ಮಾಡುವಂಥದ್ದು, ಇದನ್ನು ನೋಡಿದಾಗ ತುಂಬಾ ಬೇಸರ ಆಗುತ್ತೆ. ಮತ್ತು ಇದ್ರ ಬಗ್ಗೆ ಶಿವರಾಜ್‌ಕುಮಾರ್ ಸಹ ಮಾತಾಡಿದ್ದಾರೆ. ಬೇರೊಬ್ಬರ ವ್ಯಕ್ತಿತ್ವವನ್ನು ಕೆಳಗೆ ಹಾಕಿ ಮಾತನಾಡೋದು ಅಥವಾ ತುಂಬಾ ಕೀಳಾಗಿ ತೋರಿಸುವಂಥದ್ದು, ಅವರ ವ್ಯಕ್ತಿತ್ವವನ್ನೇ ತುಂಬಾ ಕೀಳಾಗಿ ಮಾಡಿ ಅದನ್ನು ಹಾಸ್ಯಾಸ್ಪದವಾಗಿ ತೆಗೆದುಕೊಂಡು ಹೋಗುವಂಥದ್ದು, ಇದೆಲ್ಲ ಒಳ್ಳೆಯ ಲಕ್ಷಣಗಳಲ್ಲ. ಚೆನ್ನಾಗಿ ಆಡ್ತಿದೆಯಾ, ಚೆನ್ನಾಗಿ ಆಡಿ ಒಳ್ಳೆ ರೀತಿಯಲ್ಲಿ ಬರೋದನ್ನು ಕಲಿಬೇಕು. ಹಾಗೆ ಬಿಟ್ಟು ಬೇರೆಯವ್ರನ್ನ ಕಾಲು ಕೆಳಗೆ ಹಾಕಿ ಅವ್ರ ವ್ಯಕ್ತಿತ್ವದಿಂದ ನಾನು ಹಾಸ್ಯವನ್ನು ಕ್ರಿಯೇಟ್ ಮಾಡ್ತೀನಿ ಅಂತ ಹೊರಟ್ರೆ ಅದು ಭಾಳ ತುಂಬಾ ತುಚ್ಛವಾಗಿ ಕಾಣುತ್ತೆ. ಅದು ಅಷ್ಟು ಒಳ್ಳೆಯದು ಕೂಡ ಅಲ್ಲ ಅಂತಲೂ ಕೂಡ ಈ ಮೂಲಕ ಶಿವರಾಜ್‌ಕುಮಾರ್ ಅವರು ಹೇಳಿದ್ದಾರೆ. ಈ ಮೂಲಕ ಶಿವರಾಜ್‌ಕುಮಾರ್ ಅವರು ಸಹ ಈ ಬಗ್ಗೆ ಮಾತಾಡಿದ್ದಾರೆ. ಹಾಗಾಗಿ ಗಿಲ್ಲಿಗೆ ಈ ಮೂಲಕ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಬೇರೆ ವ್ಯಕ್ತಿತ್ವದ ಜೊತೆ ಆಟ ಆಡಬಾರ್ದು ಅಂತ ಸಹ ಹೇಳಿದ್ದಾರೆ.